ಇನ್ನು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ವಿರುದ್ಧ ಕೂಡ ರಾಜಣ್ಣ ಅವರು ಕಿಡಿಕಾರಿದ್ದಾರೆ. ಅವ್ರಿಗೇನು ಎರಡು ಕೊಂಬಿದೆಯಾ ಅಂತ. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ್ರೇನು, ಅವ್ರಿಗೇನು ಎರಡು ಕೊಂಬಿದೆಯಾ ಅಂತ ಡಿಕೆ ಬೆಂಬಲಿಗ ಜಿಸಿ ಚಂದ್ರಶೇಖರ್ ವಿರುದ್ಧ ರಾಜಣ್ಣ ಕಿಡಿಕಾರಿದ್ದಾರೆ. ನಮಗೆ ಎಚ್ಚರಿಕೆ ಕೊಡೋದಕ್ಕೆ ಜಿಸಿ ಚಂದ್ರಶೇಖರ್ ಯಾರು? ಪುರಾಣ ಎಲ್ಲ ಕಟ್ಟುಕಥೆ. ಜಿಸಿ ಚಂದ್ರಶೇಖರ್ರೇ ಶಿಶುಪಾಲ ಕೃಷ್ಣ ಪುರಾಣ ಇದೆಲ್ಲ ನಾನು ನಂಬಲ್ಲ. ರಾಜ್ಯಸಭೆ ಮತ್ತು ಪರಿಷತ್ಗೆ ಕಳುಹಿಸುವಂಥವರು ಮತ ತಂದು ಕೊಡುವಂಥವ್ರಾಗಿರಬೇಕು. ಜಿಸಿ ಚಂದ್ರಶೇಖರ್ ಅಂತವರು ಪಕ್ಷಕ್ಕೆ ಹೊರೆ ಅಂತ ನೇರವಾಗಿ ಇವತ್ತೇನೋ ಯಾರು ಮುಲಾಜು ನೋಡ್ತಾ ಇಲ್ಲ, ರಾಜಣ್ಣ ಅವರು ಫುಲ್ ಚಾರ್ಜ್ ಮಾಡಿದ್ದಾರೆ ಎಲ್ರಿಗೂ. ಪಾಪ ಭಾಳ ದಿವಸದಿಂದ ಹೇಳ್ತಾನೆ ಇದ್ದಾರೆ ಅವರು. ಈಗ ಯಾರು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಿ, ಅವರು ಹೇಳ್ತಾನೆ ಇದ್ದಾರೆ ಒಂದು ವರ್ಷದಿಂದ. ಆದರೆ ಏನೂ ಬದಲಾವಣೆಗಳು ಆಗಿಲ್ಲ ಇನ್ನು. ಸೊ ಆ ಥರ ಬದಲಾವಣೆಗಳು ಮಾಡಬೇಕು ಅಂತ ಅಂದರೆ ಮಂತ್ರಿಗಳಾಗಲಿ ಅಥವಾ ಬೇರೆ ಯಾರೇ ಲೀಡರ್ಗಳಾಗಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿ ಲೋಕಲ್ಲಿ ಅವರು ಡಿಸಿಷನ್ ಮೇಲೆ ಏನೂ ಅಂಥದ್ದು ನಡೆಯಲ್ಲ. ನಮ್ಮ ಹೈಕಮಾಂಡಲ್ಲಿ ನಮ್ಮ ಹೈಕಮಾಂಡು ಭಾಳ ಸ್ಟ್ರಾಂಗ್ ಇದೆ. ನೀವು ಕತೆ ಕೇಳಿರ್ಬೋದು, ಶಿಶುಪಾಲ ಮತ್ತು ಶ್ರೀಕೃಷ್ಣ ಅಂತೂ ಕತೆ ಕೇಳಿರ್ಬೋದು. ಸೊ ಶ್ರೀಕೃಷ್ಣ ಇದ್ದಂಗೆ ನಮ್ಮ ಹೈಕಮಾಂಡ್. ಇನ್ನು ಶಿಶುಪಾಲ ಯಾರು ಅಂತ ನೀವೇ ಯೋಚನೆ ಮಾಡಬೇಕು. ಎಲ್ಲ ಹಿರಿಯ ಸಚಿವರುಗಳು, ಭಾಳ ಸೀನಿಯರ್ಸ್ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ, ಪ್ರಮುಖವಾಗಿ ಪಾರ್ಟಿನಲ್ಲಿ ಕಾರ್ಯಕರ್ತರಿಗೆ ಮತ್ತು ಸಂಘಟನೆ ಮಾಡುವಂಥವ್ರಿಗೆ ಸ್ವಲ್ಪ ಗೊಂದಲಗಳಾಗ್ತಾ ಇದೆ. ಅಲ್ಲ ಅವರು ಪಾಪ ನೋಡಿ, ಅವರೆಲ್ಲ ದೇ ಆರ್ ಆಲ್ ಲಯಬಿಲಿಟಿ ಟು ದಿ ಪಾರ್ಟಿ. ಐ ಟೆಲ್ ಯು, ಹಿಂದೆ ಕಾರ್ಪೊರೇಷನ್ ಸೀಟ್ ತೊಗೊಂಡು ಎಷ್ಟು ವೋಟ್ ತೊಗೊಂಡಿದ್ದೀರಿ? ಅವ್ರ ಶಕ್ತಿ ಏನಿದೆ ರೀ? ಅವ್ರ ಶಕ್ತಿ ಮೀರಿ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಅನುಭವಿಸ್ತಾ ಇರೋರು ಅವ್ರು ನನ್ನ ಬಗ್ಗೆ ಮಾತಾಡೋದಕ್ಕೆ ಏನಿಲ್ಲ. ಗೊತ್ತಾಯ್ತಾ? ಎಷ್ಟು ತೊಗೊಂಡಿದ್ರು ಕಾರ್ಪೊರೇಷನಲ್ಲಿ? 258 ವೋಟೇನೋ ತೊಗೊಂಡಿದ್ದು. 2 ಸರಿ ರಾಜ್ಯಸಭಾ ಮೆಂಬರಲ್ಲಿ ವಿಧಾನ ಪರಿಷತ್ಗಾಗಲಿ ಯಾರನ್ನಾರು ಆಯ್ಕೆ ಮಾಡಿದ್ರೆ ಅವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬರೋ ರೀತಿ ಇರಬೇಕೆ ಹೊರತು ಲಯಬಿಲಿಟಿ ಆಗಬಾರ್ದು. ಎಲ್ಲ ಹೊರೆ ಇವೆಲ್ಲ. ಗೊತ್ತಾಯ್ತಾ? ಅದರಿಂದ ಅವ್ರು ಹೇಳ್ತಾರೆ, ಅವ್ರ ಅಭಿಪ್ರಾಯ ಹೇಳ್ಕೊಳ್ಳಿ, ಅದಕ್ಕೆ ನಂದೇನು ಅಡ್ಡಿ ಇಲ್ಲ. ಆದರೆ ಅವ್ರು ಏನು ಎತ್ತ ಅನ್ನೋದನ್ನು ಮೊದಲು ನಾವು ನನ್ನ ಆತ್ಮವಿಮರ್ಶೆ ಮಾಡ್ಕೊಂಡು ಮಾತಾಡಬೇಕು. ಯಾವ್ದು ನನಗೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಂಡ. ಸುಕೇಶ್, ಇವತ್ತಂತೂ ಸಚಿವ ರಾಜಣ್ಣ ಅವರು ಎದ್ವಾ ತದ್ವಾ ಲೆಫ್ಟ್ ರೈಟ್ ತಗೊಂಡಿದ್ದಾರೆ ಕೆಲವರಿಗೆಲ್ಲ. ಅದು ಯಾರೇ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಚಂದ್ರಶೇಖರ್ ಆಗಿರ್ಬೋದು, ನಾನು ಯಾರ ಮುಲಾಜಿನಲ್ಲೂ ಇಲ್ಲ ಅನ್ನೋ ರೀತಿಯಲ್ಲೇ ಮಾತಾಡಿದ್ದಾರೆ. ಆದರೆ ಇದೆಲ್ಲವೂ ಕೂಡ ರಾಜಣ್ಣ ಅವರ ಮಾತುಗಳೇನಾ, ಅಥವಾ ಅವ್ರನ್ನ ಮುಂದೆ ಬಿಟ್ಟು ಯಾರು ಈ ರೀತಿ ಮಾತನ್ನು ಆಡಿಸ್ತಾ ಇದ್ದಾರಾ? ಈ ಕಾಂಗ್ರೆಸ್ ರಾಜಕೀಯ ಯಾವ ರೀತಿ ನಡೀತಾ ಇದೆ ಅಂತ? ಅರವಿಂದ್, ಒಂದು ಸ್ಪಷ್ಟ, KN ರಾಜಣ್ಣ ಅವರು ಒಂದು ರೀತಿ ನಿರ್ಣಾಯಕ ಯುದ್ಧಕ್ಕೆ ನಿಂತಂತೆ ಕಾಣಿಸ್ತಾ ಇದೆ. ಅದು DCM DK ಶಿವಕುಮಾರ್ ಅವರ ವಿರುದ್ಧ, ವಿಶೇಷವಾಗಿ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ವಿಚಾರದಿಂದ ಶುರುವಾಗಿ ಆನಂತರ ಪವರ್ ಶೇರಿಂಗ್ ವಿಚಾರದಲ್ಲಿ ಈಗ ಪೂರ್ಣಾವಧಿ CM ಅನ್ನುವಂಥ ಹಂತಕ್ಕೆವರೆಗೂ ಕೂಡ ಪ್ರತಿ ಹಂತದಲ್ಲೂ ಕೂಡ ಮಾತನಾಡ್ಕೊಂಡು ಬಂದಂಥವರು ಸಚಿವ ರಾಜಣ್ಣ ಅವರು. ಇವತ್ತು ಕೂಡ ಅಂದರೆ KPCC ಅಧ್ಯಕ್ಷರನ್ನು ಕೂಡಲೇ ಎಚ್ಚರಿಕೆ ಎಲ್ಲ ಕೊಟ್ಟರೆ ಅವೆಲ್ಲ ನಡೆಯಲ್ಲ, ಯಾರು ಕೇಳ್ತಾರೆ ನಿಮ್ಮ ಎಚ್ಚರಿಕೆ ಅನ್ನೋದ್ರಿಂದ ಹಿಡಿದು ನಾವೆಲ್ಲೂ ಕೂಡ ದುರ್ಬಳಕೆ ಮಾಡ್ಕೊಂಡಿಲ್ಲ CM ಹೆಸರು. ನೀವೇ AICC AICCಯ ಹೆಸರನ್ನ ದುರ್ಬಳಕೆ ಮಾಡ್ಕೊತಿದ್ರಿ. ಹೈಕಮಾಂಡ್ ಹೇಳ್ತು ಅಂತೇಳಿ ಹೈಕಮಾಂಡನ್ನು ಪದೇ ಹೇಳ್ತಂದು ದುರ್ಬಳಕೆ ಮಾಡ್ಕೊಳ್ತಿರೋ ನೀವು, ನಾವಲ್ಲ ಅನ್ನುವಂಥ ನೇರ ವಾಗ್ದಾಳಿಯನ್ನು ಮಾಡಿದರೆ ಅದರ ಮಧ್ಯದಲ್ಲಿ ನಮ್ಮ ನಡುವೆ ಭಿನ್ನಾಭಿಪ್ರಾಯ ಇಲ್ಲ, ಕೆಲವೊಂದು ವಿಚಾರ ಭೇದ ಇರಬಹುದು ಅಷ್ಟೇ ಅನ್ನುವಂಥ ಸಮರ್ಥನೆಯನ್ನು ಕೂಡ ಅವರು ಕೊಟ್ಟಿರುವಂಥದ್ದು. ಜೊತೆಗೆ ಈ ಎಲ್ಲ ಹೇಳಿಕೆಗಳಿಗೆ GC ಕಾರ್ಯಾಧ್ಯಕ್ಷರು ಏನು ಶಿಶುಪಾಲ ಶ್ರೀಕೃಷ್ಣನ ಕಥೆಯನ್ನು ಹೇಳಿದ್ರು, ಅದನ್ನೆಲ್ಲ ನಂಬಕ್ಕೆ ನಾವು ರೆಡಿ ಇಲ್ಲ. ಶಿಶುಪಾಲ ಇದ್ರೆ ನೀವೇ ಹೊರತು ನಾವಲ್ಲ ಅನ್ನುವ ಮೂಲಕವಾಗಿ ಮತ್ತೆ ಹೇಳೋಕೆ ನೀವು ಯಾರು, ನೀವು ಪಕ್ಷಕ್ಕೆ ಬಾರ ಅನ್ನುವಂಥ ರೀತಿಯಲ್ಲಿ ಮಾತನಾಡಿರುವಂಥದ್ದು ರಾಜಣ್ಣ ಅವರು. ಅಂದರೆ KPCC ಅಧ್ಯಕ್ಷರಿರ್ಬೋದು, ನಾನು ಬಗ್ಗಲ್ಲ, ನನ್ನ ಹೇಳಿಕೆಗೆ ನಾನು ಬದ್ಧ ಅನ್ನುವಂಥದ್ದು ಅಥವಾ ನನ್ನ ನಿಲುವಿಗೆ ನಾನು ಬದ್ಧ ಅನ್ನುವಂಥ ರೀತಿಯಲ್ಲಿ ತಮ್ಮ ಸ್ಟ್ಯಾಂಡನ್ನು ಇವತ್ತು ರಾಜಣ್ಣ ತೋರಿಸಿರುವಂಥದ್ದು. ಇದು ಮುಂದೆ ಯಾವ ಹಂತಕ್ಕೆ ಹೋಗಿ ನಿಲ್ಲಬಹುದು ಅನ್ನುವಂಥ ಕುತೂಹಲನ ಕೂಡ ಹುಟ್ಟಾಕಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಹಾಗಾದರೆ KN ರಾಜಣ್ಣ ಅವರಿಗೆ ಹೈಕಮಾಂಡ್ನ ಭಯ ಇಲ್ವಾ? ಸಿದ್ದರಾಮಯ್ಯನವ್ರ ಭಯ ಇಲ್ವಾ? DK ಶಿವಕುಮಾರ್ ಭಯ ಇಲ್ವಾ? ಹೀಗೆಲ್ಲ ಪ್ರಶ್ನೆ ಕಾಡುತ್ತಲ್ಲ, ಯಾರು ಇವ್ರ ಹಿಂದೆ ನಿಂತು ಈ ಥರ ಎಲ್ಲ ಮಾತನಾಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಒಂದು ಅನುಮಾನ ಮೂಡುತ್ತೆ.